ನಟಿ ಪವಿತ್ರ ಜಯರಾಮ್ ಸಹನಟ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ತೆಲುಗು ಸೀರಿಯಲ್ನ ನಟ ಚಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇತ್ತೀಚೆಗಷ್ಟೇ ಅಪಘಾತದಲ್ಲಿ ಪವಿತ್ರ ಸಾವನ್ನಪ್ಪಿದ್ದು, ಇವತ್ತು ತಮ್ಮ ಮನೆಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಚಂದು ಹೈದರಾಬಾದ್ನ ಮಣಿಕೊಂಡದಲ್ಲಿ ಇರುವ ಚಂದು ನಿವಾಸ, ಅವರ ನಿವಾಸದಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಚಂದು ಆತ್ಮಹತ್ಯೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಇನ್ನು ಪವಿತ್ರ ನಟಿಸಿದ್ದ ತ್ರಿನಯನಿ ಧಾರಾವಾಹಿಯಲ್ಲಿ ಇವರು ಕೂಡ ನಟನೆ ಮಾಡ್ತಾ ಇದ್ರು. ಪವಿತ್ರ ಅವರ ಸಹನಟ ಆಗಿ ಕೆಲಸ ಮಾಡ್ತಾ ಇದ್ರು. ತ್ರಿನಯನಿ ಸೀರಿಯಲ್ನಲ್ಲಿ ನಟಿಸ್ತಾ ಇದ್ದಂತಹ ನಟ ಚಂದು ಇವರು ಈಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇನ್ನು ಕಳೆದ ಕೆಲ ದಿನಗಳ ಹಿಂದಷ್ಟೇ ನಟಿ ಪವಿತ್ರ ಜಯರಾಮ್ ಇವರು ಅಪಘಾತವೊಂದರಲ್ಲಿ ಸಾವನ್ನಪ್ಪಿರ್ತಾರೆ. ಇದರಿಂದಲೂ ಕೂಡ ಬಹಳ ಖಿನ್ನತೆಗೆ ಒಳಗಾಗಿದ್ರು. ಚಂದು ಅವರ ನಿವಾಸಕ್ಕೂ ಕೂಡ ಭೇಟಿಯನ್ನ ಕೊಟ್ಟಿದ್ರು. ಇವತ್ತು ತಮ್ಮ ಮನೆಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಹೈದರಾಬಾದ್ನ ಮಣಿಕೊಂಡದಲ್ಲಿರುವ ಅವರ ನಿವಾಸದಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಆದರೆ ಚಂದು ಆತ್ಮಹತ್ಯೆಗೆ ನಿಖರ ಕಾರಣ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಬಟ್ ಅವರ ಸಹನಟಿ ಪವಿತ್ರ ಅವರ ನಿಧನದಿಂದಾಗಿ ಬಹಳ ಬೇಸರದಲ್ಲಿದ್ದರು, ಖಿನ್ನತೆಗೆ ಒಳಗಾಗಿದ್ರು. ಆದರೆ ಅವರು ಈಗ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು ಸಾಕಷ್ಟು ಪ್ರಶ್ನೆಯನ್ನು ಹುಟ್ಟು ಹಾಕ್ತಾ ಇದೆ. ನಾವು ಗಮನಿಸ್ತಾ ಇದ್ದೀವಲ್ಲ ಫೋಟೋದಲ್ಲಿ, ಅಂದರೆ ಅವರಿಬ್ಬರ ಒಂದು ಸ್ನೇಹ ಬಹಳ ಆತ್ಮೀಯವಾಗಿತ್ತು. ಇಬ್ಬರು ಕೂಡ ಒಂದೇ ಸೀರಿಯಲ್ನಲ್ಲಿ ನಟಿಸ್ತಾ ಇದ್ರು. ಆತ್ಮೀಯವಾದಂತಹ ಒಂದು ಗೆಳೆತನ ಇತ್ತು. ಇತ್ತೀಚೆಗೆ ತಾನೇ ಅಪಘಾತವೊಂದರಲ್ಲಿ ಪವಿತ್ರ ಸಾವನ್ನಪ್ಪಿರ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಗಳ. ಚಂದು ಆತ್ಮಹತ್ಯೆ ಸಾಕಷ್ಟು ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇದೆ. ಇನ್ನು ಪವಿತ್ರ ಇತ್ತೀಚೆಗೆ ತಾನೇ ಅಪಘಾತದಲ್ಲಿ ಸಾವನ್ನಪ್ಪಿದ್ರು. ಹಾಗಾದ್ರೆ ಇವರಿಬ್ಬರ ಸ್ನೇಹ ಯಾವ ರೀತಿ ಆಗಿತ್ತು? ಅದರಿಂದಲೇ ಖಿನ್ನತೆಗೊಳಗಾಗಿ ಏನಾದರೂ ಸಾವನ್ನಪ್ಪಿದ್ರ ಅಥವಾ ಬೇರೆ ಏನಾದರೂ ರೀಸನ್ ಇದೆಯಾ? ಅದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದ್ಯಾ? ಹೇಗೆ? ಅಫ್ಕೋರ್ಸ್ ಶಮಂತ್, ನಿಜವಾಗ್ಲೂ ಇದು ಒಂದ್ ರೀತಿ ದುರಂತ ಅಂತಾನೆ ಹೇಳ್ಬೋದು. 4-5 ದಿನಗಳ ಹಿಂದೆ ಪವಿತ್ರ ಜಯರಾಮ್ ಆಕ್ಸಿಡೆಂಟ್ ನಲ್ಲಿ ಅವರು ಮೃತಪಟ್ಟಿದ್ರು. ಏನಂತಂದ್ರೆ ಅವರು ಪವಿತ್ರ ಜಯರಾಮ್ ಕನ್ನಡದ ನಟಿಯಾಗಿದ್ರು ಕೂಡ ತೆಲುಗಿನ ಸೀರಿಯಲ್ ನಲ್ಲಿ ತ್ರಿನಯನಿ ಅನ್ನೋ ಸೀರಿಯಲ್ ನಲ್ಲಿ ನಟಿಸ್ತಾ ಇರ್ಬೇಕಿದ್ರೆ ತುಂಬಾನೇ ಫೇಮಸ್ ಆಗಿರ್ತಾರೆ. ಅವರು ತೆಲುಗಿನಲ್ಲೇ ಇತ್ತೀಚೆಗೆ ಯಾವುದೇ ಕನ್ನಡ ಸೀರಿಯಲ್ ನಲ್ಲಿ ನಟಿಸಿರಲ್ಲ, ತೆಲುಗಿನಲ್ಲೇ ಫೇಮಸ್ ಆಗಿರೋ ಕಾರಣ ಅಲ್ಲೇ ಅವರು ಸೆಟಲ್ ಆಗ್ಬೇಕು ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಇತ್ತೀಚೆಗೆ ಅವ್ರಿಗೆ ಕನ್ನಡದ ಒಂದು ಸಿನಿಮಾದಲ್ಲಿ ನಟಿಸೋಕೆ ಅವಕಾಶ ಬರುತ್ತೆ. ಹೀಗಾಗಿ ಚಂದು ಜೊತೆ ಅವರು ಒಟ್ಟಾಗಿ ಬೆಂಗಳೂರಿಗೆ ಬರ್ತಾರೆ. ಅಂದ್ರೆ ಆ ಸಿನಿಮಾಗೆ ಸೈನ್ ಮಾಡೋದಕ್ಕೆ. ಆ ಸಿನಿಮಾಗೆ ಸೈನ್ ಮಾಡಿ ಅಡ್ವಾನ್ಸ್ ದುಡ್ಡು ಇಸ್ಕೊಂಡು ರಸ್ತೆಯಲ್ಲಿ, ಅಂದ್ರೆ ಅವರು 4-5 ದಿನಗಳಿಂದ ಹಿಂದೆ ಏನಾಯ್ತು ಅಂತಂದ್ರೆ ಬೆಂಗಳೂರನ್ನ ಅವರು ಎಲ್ಲ ಸಿನಿಮಾ ಬಗ್ಗೆ ಚರ್ಚೆ ಮಾಡಿ 2:30ಕ್ಕೆ ಅವರು ಬೆಂಗಳೂರನ್ನ ಬಿಡ್ತಾರೆ. ಆದ್ರೆ ಹೈದರಾಬಾದ್ಗೆ ಅವರು ರೀಚ್ ಆಗೋ ಅಷ್ಟರಲ್ಲಿ ರಾತ್ರಿ 12:30 1 ಗಂಟೆ ಆಗುತ್ತೆ. ಆ ಒಂದು ಮಧ್ಯರಾತ್ರಿನಲ್ಲಿ ಅವ್ರಿಗೆ ಆಕ್ಸಿಡೆಂಟ್ ಆಗುತ್ತೆ. ಅವರು ಎಲ್ರು ಕೂಡ, ಅಂದ್ರೆ ಚಂದು ಆಗಿರ್ಬೋದು, ಜೊತೆಗೆ ಪವಿತ್ರ ಜಯರಾಮ್ ಆಗಿರ್ಬೋದು, ಎಲ್ರು ಕೂಡ ನಿದ್ದೆಯಲ್ಲಿರ್ತಾರೆ ಆ ಟೈಮಲ್ಲಿ. ಆಗ ಯಾವ ರೀತಿ ಆಕ್ಸಿಡೆಂಟ್ ಆಯ್ತು ಅಂತ ಅವ್ರಿಗೂ ಗೊತ್ತಿರೋದಿಲ್ಲ. ಈ ವಿಷಯ ಅಂದ್ರೆ ಚಂದು ಅವ್ರು ಏನು ಅವರು ಮಣಿಕೊಂಡದಲ್ಲಿರುವ ಮನೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಅಂದಾಗ, ನಾನು ಇತ್ತೀಚೆಗೆ ಅಂದ್ರೆ ಈ 2-3 ದಿನಗಳ ಹಿಂದೆ ಚಂದು ಅವರು ಸಾಕಷ್ಟು ತೆಲುಗು ಚಾನೆಲ್ಗಳಿಗೆ ಇಂಟರ್ವ್ಯೂ ಕೊಟ್ಟಿರ್ತಾರೆ. ಅದರಲ್ಲಿ ಇಂಟರ್ವ್ಯೂ ಸಂದರ್ಶನಗಳನ್ನ ನೋಡ್ಬೇಕಿದ್ರೆ ಅವರು ಪವಿತ್ರ ಜಯರಾಮ್ ಅವರು ಬರೀ ನಟಿ ಅಲ್ಲ, ಜೊತೆಗೆ ನನ್ನ ಗೆಳತಿ ಅಲ್ಲ, ಅವರು ನನ್ನ ಲೈಫು. ಸೊ ನಾನು ಏನು ತ್ರಿನಯನಿ ಸೀರಿಯಲ್ ಇಂದ ಆಚೆ ಬಂದಾಗ ಪವಿತ್ರ ಜಯರಾಮ್ ಅವರು ನನಗೆ ತುಂಬಾನೇ ಸಮಾಧಾನ ಮಾಡಿರ್ತಾರೆ. ನಾನು ಡಿಪ್ರೆಷನ್ಗೆ ಹೋಗಿರ್ತೀನಿ, ಅವಾಗ ಅವ್ರು ಹೇಳಿರ್ತಾರೆ, ನೀನು ಉದಯ್ ಕಿರಣ್ ತರ ಆಗ್ಬೇಡ, ನೀನ್ ಏನಾದ್ರು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತೀಯಾ, ನೀನು ಆಚೆ ಬಂದು ಕೆಲಸ ಮಾಡು ಅಂತ ಹೇಳಿರ್ತಾರೆ. ಆದ್ರೆ ಇದೀಗ ಪವಿತ್ರ ಜಯರಾಮ್ ಯಾವ ರೀತಿ ಹೇಳಿದ್ರು ಅವ್ರಿಗೆ, ಉದಯ್ ಕಿರಣ್ ರೀತಿ ಆತ್ಮಹತ್ಯೆ ಮಾಡ್ಕೊಂಡ್ ಬಿಡಿದ್ಯಾ ಅಂತ ಹೇಳ್ಬಿಟ್ಟು, ಸೊ ಅದೇ ರೀತಿ ಅವರು ಮಾಡ್ಕೊಂಡಿರುವಂತದ್ದು. ಇದೆಲ್ಲವನ್ನ ನೋಡಿದಾಗ, ಇವ್ರ ಆತ್ಮೀಯತೆಯನ್ನ ನೋಡಿದಾಗ ಎಲ್ರು ಹೇಳ್ತಾರೆ ಲಿವಿಂಗ್ ಟುಗೆದರ್ ನಲ್ಲಿ ಇದ್ರು, ಜೊತೆಗೆ ಇನ್ನೇನ್ ಕೆಲವೇ ದಿನಗಳಲ್ಲಿ ಮದ್ವೆ ಆಗ್ತಾರೆ ಅಂತ ಹೇಳ್ಬಿಟ್ಟು, ಯಾವಾಗ ಅಂದ್ರೆ ತಾನು ಇಷ್ಟಪಡೋ ಸಂಗಾತಿ ಆಗಿರ್ಬೋದು, ಅದರ್ವೈಸ್ ಆತ್ಮೀಯ ಗೆಳತಿ ಆಗಿರ್ಬೋದು, ಅವರು ಸೂಸೈಡ್ ಮಾಡ್ಕೊಂಡ್ರು
ತುಂಬಾ ಖಿನ್ನತೆಗೆ ಮತ್ತೆ ಡಿಪ್ರೆಷನ್ಗೆ ಹೋಗಿನೇ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗ್ದೇನೆ ಅವ್ರು ಈ ರೀತಿ ಸೂಸೈಡ್ ಮಾಡ್ಕೊಂಡು ಒಂದ್ ರೀತಿ ಎಮೋಷನಲ್ ಆಗಿ ಪವಿತ್ರ ಎಲ್ಲಿದಾರೋ ನಾನು ಅಲ್ಲೇ ಹೋಗ್ತೀನಿ ಅನ್ನೋ ಒಂದು ರೀತಿನಲ್ಲಿ ಅವ್ರು ಈ ರೀತಿ ಮಾಡ್ಕೊಂಡು ಅವ್ರು ಸಾವನ್ನಪ್ಪಿರುವಂತದ್ದು ಶಮಂತ್ ಸಂದರ್ಶನಗಳನ್ನ ನೋಡಿದಾಗ ಕ್ಲಿಯರ್ ಆಗಿ ಅರ್ಥವಾಗುತ್ತೆ ಅವ್ರು ಇಲ್ದೆ ಬದುಕೋಕ್ ಆಗಲ್ಲ ಅಂತಾನೆ ಹೇಳ್ಬಿಟ್ಟು ಈ ರೀತಿ ನಿರ್ಧಾರ ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಧನ್ಯವಾದ ಮಂಗಳ ನಿಮ್ಮೆಲ್ಲ ಮಾಹಿತಿಗಾಗಿ.